ಗಂಡ ಮತ್ತು ಹೆಣ್ಣು ಏನು ಸಮಸ್ಯೆ ಇಲ್ಲ, ನನಗೆ ಅಪಾರೆಂಟ್ಲಿ ಏನು ಸಮಸ್ಯೆ ಇಲ್ಲ, ನಮ್ಮ ಮೇಲ್ನೋಟಕ್ಕೆ ಏನು ಕಾರಣದ ಹೇಳ್ತಾನೆ, ಅವ್ರ ಅಪ್ಪ ಅಮ್ಮನಲ್ಲಿ ಏನು ಸಮಸ್ಯೆ ಇಲ್ಲ, ಮಕ್ಕಳು ಮಾತ್ರ ಒಬ್ಬರೋ ಆ ಥರ ಇದ್ದಾರೆ, ಅದಕ್ಕೇನು ಕಾರಣ ಇರುತ್ತೆ ಹಾಗಾದರೆ? ಪ್ರತಿದಿನ ನಮಗೆ ಗೊತ್ತಿಲ್ಲದಂಗೆ ಸಾವಿರಾರು ವಿಷಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವ ವಿಷ ನಮ್ಮ DNA ಮ್ಯೂಟೇಷನ್ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಕ್ರೋಮೋಸೋಮಲ್ ಎಬ್ನಾರ್ಮಲಿಟಿ ಅಂತ ನಾನು ಏನೇನು ಹೇಳಿದೆ, ಇದಕ್ಕೆ ಮುಖ್ಯ ಕಾರಣ ತಾಯಿಯ ವಯಸ್ಸು. ಈ ಕ್ರೋಮೋಸೋಮಲ್ಲಿ ಈ ಥರ ವೇರಿಯೇಷನ್ಸ್ ಆದಾಗ ಇದಕ್ಕೇನೋ ಮದ್ದು, ಇದಕ್ಕೇನೋ ಗುಣಮುಖ ಆಗುವಂಥದ್ದು, ಇದಕ್ಕೆ ಔಷಧ, ಇದಕ್ಕೇನಿಲ್ವಾ ಹಾಗಾದರೆ? ಇಲ್ಲೇನಂದರೆ ಡಾಕ್ಟ್ರ್ ಹತ್ರ ಲಾಯರ್ ಹತ್ರ ಏನು ಮುಚ್ಚಿಡಬಾರ್ದು ಅಂತ ಹೇಳ್ತಾರಲ್ವ ಅದೇ. ಹಾಗಾಗಿ ಬೇರೆಯವ್ರ ಹತ್ರ ನೀವು ವಯಸ್ಸು ಹೇಳ್ಬೇಡಿಪ್ಪ, ಆದರೆ ಡಾಕ್ಟ್ರ್ ಹತ್ರ ಹೇಳ್ಬೇಕು. ಈಗ ಭಾಳಷ್ಟು ನೀವು ಹೇಳಿದ್ರಿ, ಸುದೀರ್ಘವಾಗಿ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ನಾನು ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಬಟ್ ಒಂದೊಂದಾಗಿ ಇನ್ನೊಂದು ಸ್ವಲ್ಪ ನಾನು ಪ್ರಶ್ನೆಗಳನ್ನ ಕೇಳಬೇಕು ಅನ್ಕೊಂಡೆ. ಮೊದಲನೇದಾಗಿ ಈಗ ಮಕ್ಕಳ ಬಗ್ಗೆ, ಈಗ ಡೌನ್ ಸಿಂಡ್ರೋಮ್ ಅಂತ ಹೇಳಿದ್ರಿ, ಇನ್ನೊಂದಷ್ಟು ನೀವು ಎಡ್ವರ್ಡ್ ಸಿಂಡ್ರೋಮ್, ಪಟಾ ಸಿಂಡ್ರೋಮ್, ಆ ಥರದ್ದು ತುಂಬ ಕ್ಲಾಸಿಕಲ್. ಅದು ನಾವು ನೋಡ್ಬೋದು. ಅದು ಹೊರತಾಗಿ ಅಬಾಟ್ ಆಗಿರುತ್ತಲ್ಲ, ತುಂಬಾ ಸಲ ಗರ್ಭಪಾತ ಆದಾಗ ಅದನ್ನ ಕಳಿಸ್ತಾರೆ ಲ್ಯಾಬ್ಗೆ. ಹೇಳ್ತಾರೆ ಅವರು, ಇದನ್ನ ಅಬಾಟ್ ಆಗಿದೆಯಲ್ಲ, ಇದನ್ನ ನಾವು ಲ್ಯಾಬ್ಗೆ ಟೆಸ್ಟ್ಗೆ ಕಳಿಸ್ತೀವಿ, ಕ್ರೋಮೋಸೋಮ್ದು ಪ್ರಾಬ್ಲಮ್ ಇದೆಯಾ ಅಂತ ಕಳಿಸಿರ್ತಾರೆ. ಅಲ್ಲಿ ಈ ಥರದ ಕ್ರೋಮೋಸೋಮಲ್ ವೇರಿಯೇಷನ್ ಆಗಿರುತ್ತೆ. ಕೆಲವು ಸಲ ಅದು ದೇಹದಲ್ಲೇ ಇರುತ್ತೆ, ಗಂಡು ಅಥವಾ ಹೆಣ್ಣಿಗೆ ಆ ಥರ ಇದ್ದಾಗ ಅವ್ರಿಗೆ ಮಕ್ಕಳು ಆಗೋದೇ ಇಲ್ಲ, ಯಾವಾಗಲೂ ಅಬಾಟ್ ಆಗ್ತಾ ಇರುತ್ತದೆ, ಉಳಿಯೋದೇ ಇಲ್ಲ ಅದು ಆ ಥರ. ಇದು ಇನ್ನೊಂದು ಕಾರಣ. ಮೇಡಮ್, ಈಗ ನೀವೇನು ಹೇಳಿದ್ರಿ ಕ್ರೋಮೋಸೋಮಲ್ ವೇರಿಯೇಷನ್ ಆಗುವಂಥದ್ದು ಅಂತ ಏನು ಹೇಳಿದ್ರಿ, ಇದು ಯಾಕಾಗುತ್ತೆ? ಅಂದರೆ ತಂದೆ ತಾಯಿಗಳು ಅದಕ್ಕೆ ಕಾರಣನ, ಅವರಲ್ಲಿ ಏನೋ ಸಮಸ್ಯೆ ಇರುತ್ತಾ, ಅಥವಾ ಅಚಾನಕ್ಕಾಗಿ ಒಂದು ಮಗುವಿನಲ್ಲಿ ಆ ಥರ ಬರ್ಬೋದು? ಯಾಕಂದರೆ ನಾನು ಎಷ್ಟೋ ಸಲ ನೋಡಿದ್ದೀನಿ, ನಾನು ಇಂಟ್ರೊಡಕ್ಷನಲ್ಲಿ ಕೂಡ ಹೇಳಿದೆ, ಗಂಡ ಮತ್ತು ಹೆಣ್ಣು ಏನು ಸಮಸ್ಯೆ ಇಲ್ಲ, ನನಗೆ ಅಪಾರೆಂಟ್ಲಿ ಏನು ಸಮಸ್ಯೆ ಇಲ್ಲ, ನಮ್ಮ ಮೇಲ್ನೋಟಕ್ಕೆ ಏನು ಕಾರಣದ ಹೇಳ್ತಾನೆ, ಅವ್ರ ಅಪ್ಪ ಅಮ್ಮನಲ್ಲಿ ಏನು ಸಮಸ್ಯೆ ಇಲ್ಲ, ಮಕ್ಕಳು ಮಾತ್ರ ಒಬ್ಬರೋ ಆ ಥರ ಇದ್ದಾರೆ, ಅದಕ್ಕೇನು ಕಾರಣ ಇರುತ್ತೆ ಹಾಗಾದರೆ? ಇದು ಸಾಮಾನ್ಯವಾಗಿ ಈ ಸ್ಪರ್ಮೆಟೋಜೆನಿಸಿಸ್, oogenesis ಅಂತ ಎರಡು ಕ್ರಿಯೆಗಳು ಬಹಳ ಮುಖ್ಯವಾದದ್ದು. ಅಂಡಾಣುಗಳ ಉತ್ಪಾದನೆ, ವೀರ್ಯಾಣುಗಳ ಉತ್ಪಾದನೆ ಅಂತ. ಈ ವೀರ್ಯಾಣುಗಳ ಉತ್ಪಾದನೆ ಆಗುವುದು ಹದಿಹರೆಯದಲ್ಲಿ, ಆ ಸಮಯದಲ್ಲಿ ಮಾತ್ರ, ಅಲ್ಲಿಂದ ಶುರು ಆಗ್ತಾ ಬರುತ್ತೆ. ಅಂಡಾಣುಗಳ ಉತ್ಪಾದನೆ ಆಕೆಯ ತಾಯಿಯ ಗರ್ಭದಲ್ಲಿದ್ದಾಗ ಆಗಂಥದ್ದು. ಹೌದಾ? ಆಕೆಯ ತಾಯಿಯ ಗರ್ಭದಲ್ಲಿ. ಈಗ ನಿಮ್ಮ ವೈಫ್ ಪ್ರೆಗ್ನೆಂಟ್ ಅಂದರೆ ಅದು ಹೆಣ್ಣು ಮಗುವಾಗಿದ್ದರೆ, ಹೆಣ್ಣು ಭ್ರೂಣ ಆಗಿದ್ದರೆ ಆವಾಗಲೇ ಅಂಡಾಣು ಉತ್ಪಾದನೆ ಆಗಿಬಿಡುತ್ತೆ. ಅದಾಗಿ 30,000 ಅಂಡಾಣು ಅಪ್ರಾಕ್ಸಿಮೇಟು ಇರುತ್ತೆ. ನಂತರ ಏನಾಗುತ್ತೆ, ಹೆಣ್ಣು ಮಗು ಆಗಿ ಹುಟ್ಟಿ ಅದು ಒಂದು ಹದಿಹರಿಯಕ್ಕೆ ಬರುತ್ತಲ್ಲ, ಅಷ್ಟರಲ್ಲಿ 30,000 3,000 ಇಳಿಯುತ್ತೆ. ಎಟ್ರೇಷಿಯಾ ಅಂತ ಕರಿತೀವಿ. ಅದು ಡಿಜನರೇಟ್ ಆಗ್ತಾ ಬರುತ್ತೆ. ಕಾರಣಗಳು ಬೇಕಾದಷ್ಟು, ನಾವು ತಿನ್ನುವ ಆಹಾರ ಆಗ್ಬೋದು, ಎಲ್ಲ ಇದೆಯಲ್ಲ, ವಾತಾವರಣದ ವಿಷಯಗಳಾಗಿರ್ಬೋದು, ಆ ಮ್ಯೂಟೇಷನ್ ಆಗುತ್ತೆ ಅಂದರೆ ಅದು ಸಾಯ್ತಾ ಬರುತ್ತೆ. 3,000 ಇರುತ್ತೆ. ಪ್ರತಿ ತಿಂಗಳು ಒಂದೊಂದು ಅಂಡಾಣುಗಳು ಬಿಡುಗಡೆ ಆಗ್ತಾ ಬರುತ್ತೆ. ಹಾಗಾಗಿ ಮೊದಲು ಬಿಡುಗಡೆಯಾಗುವ ಅಂಡಾಣುಗಳು ತುಂಬ ಚೆನ್ನಾಗಿರುತ್ತೆ. ಅಲ್ಲೊಂದು ಕ್ಲೂ, ಅದು ಕಾಂಪಿಟೇಷನ್ ಇರುತ್ತೆ, ಯಾವುದು ಫಸ್ಟ್ ಬಿಡುಗಡೆ ಆಗಬೇಕು ಅಂತ. ಯಾವ ಅಂಡಾಣು ಚೆನ್ನಾಗಿರುತ್ತೆ ಅದು ಮೊದಲು ಬಿಡುಗಡೆಯಾಗುತ್ತೆ. ಹಾಗಾಗಿ ಆಕೆ ಒಂದು ಏಜ್, ಒಂದು 20-25 ಅಥವಾ ಜಾಸ್ತಿ ಏಜ್ ಆಗಷ್ಟರಲ್ಲಿ ಎಲ್ಲ ಅಂಡಾಣುಗಳು ಖಾಲಿ ಆಗೋದ್ರಿಂದ ಆಕೆಯಲ್ಲಿ ಏನಾಗುತ್ತೆ ಅಂದರೆ ಉಳ್ಕೊಂಡಿರೋ ಅಂಡಾಣುಗಳು ಈ ಒಂದು ಕಳಪೆ ಅಂಡಾಣುಗಳು ಅಂತ ನಾವು ಹೇಳ್ಬೋದು. ಅದರಲ್ಲೇ ಯಾವ್ದು ಬೆಸ್ಟ್ ಇದೆ ಅದು ಇದಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ತರದ ಮಕ್ಕಳು ಈ ಅನ್ಯುಪ್ಲಾಯ್ಡಿ ಕಂಡೀಷನ್ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಮುಖ್ಯ ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತ ಕರಿತೀವಿ. ಈ ಕ್ರೋಮೋಸೋಮುಗಳು ಸೆಗ್ರಿಗೇಟ್ ಆಗಬೇಕು, ಅವು ಎರಡು ಜೀವಕೋಶಗಳಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಸರಿಯಾಗಿ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಒಂದರಲ್ಲಿ ಜಾಸ್ತಿ, ಇನ್ನೊಂದರಲ್ಲಿ ಕಮ್ಮಿ ಆಗುತ್ತೆ. ಇದು ಕಾರಣ ಒಂದ್ಸೆಗೇನು ಪ್ರೋಟೀನ್ಗಳು ಅಥವಾ DNA ಉಂಟಾಗುವ ಮ್ಯೂಟೇಷನ್ಗಳು. ಈ ಮ್ಯೂಟೇಷನ್ ಏನಕ್ಕಾಗುತ್ತೆ ಅಂದರೆ ಒಂದ್ಸೆಗೇನು ನಾವು ಸೇವಿಸುವ ಆಹಾರ ನಮಗೆ ಗೊತ್ತಿಲ್ಲ. ಪ್ರತಿದಿನ ನಮಗೆ ಗೊತ್ತಿಲ್ಲದಂಗೆ ಸಾವಿರಾರು ವಿಷಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವ ವಿಷ ನಮ್ಮ DNA ಮ್ಯೂಟೇಷನ್ ಮಾಡುತ್ತೆ ಅಂತ ನಮಗೆ ಗೊತ್ತಿಲ್ಲ. ಈ ಥರದ ಮ್ಯೂಟೇಷನ್ಗಳು ಆಗೋಗಿರುತ್ತೆ. ಈ ಎಬ್ನಾರ್ಮಲ್ ಅಂಡಾಣುಗಳು ಇರುತ್ತೆ. ಅದು ಚೆನ್ನಾಗಿರೋದು ಒಂದು ವೀರ್ಯಾಣು ಜೊತೆ ಸೇರಿದಾಗಲೂ ಅಬ್ನಾರ್ಮಲ್ ಮಗುನೇ ಹುಟ್ಟೋದು. ಹಾಗಾಗಿ ಮುಖ್ಯವಾದ ಕಾರಣ ತಾಯಿಗೆ ವಯಸ್ಸು ಜಾಸ್ತಿ ಆದಂಗೆ ಈ ಥರ ಕ್ರೋಮೋಸೋಮಲ್ ಎಬ್ನಾರ್ಮಲಿಟಿ ಅಂತ ನಾನು ಏನೇನು ಹೇಳಿದೆ, ಇದಕ್ಕೆ ಮುಖ್ಯ ಕಾರಣ ತಾಯಿಯ ವಯಸ್ಸು. ತಾಯಿ ವಯಸ್ಸು ಜಾಸ್ತಿ ಆದಂತೆ ಈ ಥರದ ತೊಂದರೆಗಳನ್ನು ನಾವು ನೋಡ್ತಾ ಬರ್ಬೋದು. ತಂದದಕ್ಕೆ ಅಷ್ಟೊಂದು ಕೌಂಟ್ ಆಗಲ್ಲ, ಕಾರಣ ಸ್ಪರ್ಮೆಟೋಜೆನಿಸಿಸ್ ಕಂಟಿನ್ಯೂಸ್ ಆಗುತ್ತೆ. ಪ್ರತಿ ತಿಂಗಳು ಹೊಸ ವೀರ್ಯಾಣು ಉತ್ಪಾದನೆ ಆಗೋದ್ರಿಂದ ಅಂಥ ಸಂದರ್ಭದಲ್ಲಿ
ಅವರು ಮಕ್ಕಳು ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ರೆ ಚೆನ್ನಾಗಿ ಖಂಡಿತವಾಗ್ಲೂ ಒಳ್ಳೆಯ ಒಂದು ವೀರ್ಯಾಣು ಇರುತ್ತೆ. ಅವ್ರು ಏನಾದ್ರು ಸ್ಮೋಕ್ ಮಾಡೋದಿದ್ರೆ ನಿಲ್ಲಿಸೋದು, ಒಳ್ಳೆಯ ಆಹಾರ ಸೇವನೆ ಮಾಡೋದು, ಆ ಥರದ್ದೆಲ್ಲ ಸ್ವಲ್ಪ ಫಿಸಿಕಲಿ ಮೆಂಟಲಿ ಅವರು ಚೆನ್ನಾಗಿ ಪ್ರಿಪೇರ್ ಆದರೆ ಖಂಡಿತವಾಗ್ಲೂ ಒಳ್ಳೆಯ ವೀರ್ಯಾಣುಗಳು ಬಿಡುಗಡೆ ಆಗುತ್ತೆ. ಅದು ತಾಯಿದು ಹಂಗಲ್ಲ, ತಾಯಿದು ಮೊದಲೇ ಫಿಕ್ಸ್ ಆಗೋಗಿರುತ್ತೆ. ಅದು ಸಹ ಆ ಹಂತದಲ್ಲೂ ಸಹ ಆ ಬೆಳವಣಿಗೆ ಆಗಬೇಕಲ್ಲ, ಬೆಳವಣಿಗೆಗೋಸ್ಕರ ತಾಯಿ ಒಂದು ಆರೋಗ್ಯನ ನೋಡ್ಕೊಳ್ಳೇಬೇಕು. ಆದರೆ ಇದು ಮೊದಲೇ ಫಿಕ್ಸ್ ಆಗಿರೋದ್ರಿಂದ ಬೇಗ ಅಂದರೆ ಒಂದು 22 ಇಂದ 28 ಒಳಗಡೆ ಒಳ್ಳೆ ಅಂಡಾಣುಗಳು ಇರುತ್ತೆ. ಆದರೆ ಅದಾದ್ಮೇಲೂ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ರು. ಆದರೆ ಚಾನ್ಸ್ ಫ್ಯಾಕ್ಟರ್ ನಾನು ಹೇಳ್ತಿರೋದು ಆಗಲೇಬೇಕು ಅಂತ ಏನಿಲ್ಲ, ಆಗುವ ಸಾಧ್ಯತೆ ಇಲ್ಲೆಲ್ಲ ಏನು ಅಂದರೆ ಸಾಧ್ಯತೆಗಳನ್ನ ನಾವು ಹೇಳ್ತೀವಿ. ಈಗ ನೀವು ಸ್ಮೋಕ್ ಮಾಡಿದ್ರೆ ನಿಮಗೆ ಖಂಡಿತ 100ಕ್ಕೆ 100 ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಏನು ಹೇಳ್ತೀವಿ ನಾವು, ನೀವು ಸ್ಮೋಕ್ ಮಾಡಿದ್ರೆ, ಧೂಮಪಾನ ಮಾಡಿದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಬಹಳಷ್ಟು ಜನ ಹಂಗಂತಾರೆ, ಆಗಂತ ಅಂದ್ರಲ್ಲ, ಆ ಥರ ಅಲ್ವಲ್ಲ ಅಂತ. ಆ ಥರ ಅಂದ್ರೆ ಚಾನ್ಸ್ ಫ್ಯಾಕ್ಟರು, ನೀವು ರಿಸ್ಕ್ನ ಜಾಸ್ತಿ ತಗೊಂತಾ ಇದ್ದೀರಾ ಅಂತ ಅರ್ಥ. ಭಾಳ ಚೆನ್ನಾಗಿ ಹೇಳಿ ಮೇಡಮ್. ಈಗ ಮಕ್ಕಳದಾಯ್ತು, ಈಗ ನೀವು ಹೆಣ್ಮಕ್ಳದು ಅಂದ್ರೆ ಹುಡುಗಿ ಹತ್ರ ಕ್ರೋಮೋಸೋಮ್ ವೇರಿಯೇಷನ್ ಆಗೋದು ಹೇಳಿದ್ರಿ, ಗಂಡಸಿನ ಕ್ರೋಮೋಸೋಮ್ ವೇರಿಯೇಷನ್ ಕೂಡ ಆಗೋದು ಕೂಡ ಹೇಳಿದ್ರಿ. ಅಂತಂದ್ರೆ ಇದು ಎಲ್ಲಾಗುತ್ತೆ ಅಂದರೆ ಈ ಕ್ರೋಮೋಸೋಮ್ ವೇರಿಯೇಷನ್ ಅಂದರೆ ಹುಡುಗಿ ಹುಡುಗನ ಥರ ಆಗೋದು, ಅಥವಾ ಅವಳು ಋತುಮತಿ ಆಗದೆ ಇರೋದು, ಮಕ್ಕಳಾಗದೆ ಇರೋದು, ಗಂಡಸು ಹೆಂಗಸಿನ ಥರ ಇರೋದು, ಆತನಿಗೆ ಫರ್ಟೈಲಿಟಿ ಇಲ್ಲದೆ ಇರೋದು, ಇದೆಲ್ಲ ಎಲ್ಲಾಗುತ್ತೆ? ಇದು ಅಷ್ಟೇ, ಅಂಡಾಣು ವೀರ್ಯಾಣು ಬಿಡುಗಡೆ ಆಗಬೇಕಾದ್ರೆ ಅಂದರೆ ತಂದೆ ತಾಯಿಗಳಿಂದ ಬಂದಿರುವಂಥ, ತಂದೆ ತಾಯಿಂದನೇ ಬಂದಿರೋದು. ಅದಕ್ಕೆ ನಾನು ಹೇಳ್ತೀನಿ, ಸಾಮಾನ್ಯವಾಗಿ ನೀವೆಲ್ಲ ಬೇಕಾದಷ್ಟು ಜನ ಟ್ರಾನ್ಸ್ಜೆಂಡರ್ಸ್ಗಳು ಈ ಥರದ್ದು ಕ್ಲೈನಿ ಫಿಲ್ಟರ್ ನೋಡಿದಾಗ ಖಂಡಿತ ಅವ್ರದ್ದೇನು ತಪ್ಪಿರಲ್ಲ. ಹುಟ್ಟತಾನೆ ಅವ್ರಿಗೆ ತೊಂದರೆ ಆಗಿರುತ್ತೆ, ಅವ್ರದ್ದೇನು ತಪ್ಪಿಲ್ಲ. ಅವ್ರ ತಂದೆ ತಾಯಿಗಳಲ್ಲಿ ಆಗಿರುವ ಬದಲಾವಣೆಯಿಂದಾಗಿ ಆ ಥರ ಮಕ್ಕಳುಗಳು ಹುಟ್ಟಿರ್ತಾರೆ. ಕ್ರೋಮೋಸೋಮಲ್ ನಾನ್ ಡಿಸ್ಜಂಕ್ಷನ್ ಅಂತ. ಕ್ರೋಮೋಸೋಮುಗಳು ಸೆಗ್ರಿಗೇಟ್ ಆಗಿ ಎರಡಾಗಬೇಕಾದ್ರೆ, 2 ಜೀವಕೋಶಗಳಾಗಬೇಕಾದ್ರೆ ಒಂದ್ರಲ್ಲಿ ಜಾಸ್ತಿ ಇರುತ್ತೆ, ಒಂದ್ರಲ್ಲಿ ಕಮ್ಮಿ ಇರುತ್ತೆ. ಈ ಜಾಸ್ತಿ ಇರೋದ್ರ ಜೊತೆಗೆ ವೀರ್ಯಾಣು ಸೇರಿದಾಗ ಕ್ರೋಮೋಸೋಮ್ ನಂಬರ್ ಜಾಸ್ತಿ ಆಗುತ್ತೆ, ಕಡಿಮೆ ಇದ್ದಿದ್ರಲ್ಲೂ ಸೇರ್ಕೊಂಡಾಗ ಕಮ್ಮಿ ಆಗುತ್ತೆ. ಈಕ್ವಲ್ ಇರೋದಿಲ್ಲ ಅದರಲ್ಲಿ. N+1 N-1 ಅಂತೀವಿ. ಅಂದರೆ ಜಾಸ್ತಿ ಆಗೋದು ಕಡಿಮೆ. ಅನ್ಯೂಪ್ಲಾಯ್ಡಿ ಅಂದರೆ ಜಾಸ್ತಿನಾರು ಆಗ್ಬೋದು, ಕಮ್ಮಿನಾದರೂ ಆಗ್ಬೋದು. ಆ ಜೀವಕೋಶಗಳು ಆರೋಗ್ಯವಂತವಾಗಿ ಇರೋದಿಲ್ಲ. ಅದು ಈ ಕ್ರೋಮೋಸೋಮಲ್ಲಿ ಈ ಥರ ವೇರಿಯೇಷನ್ಸ್ ಆದಾಗ ಇದಕ್ಕೇನೋ ಮದ್ದು, ಇದಕ್ಕೇನೋ ಗುಣಮುಖ ಆಗುವಂಥದ್ದು, ಇದಕ್ಕೆ ಔಷಧ, ಇದಕ್ಕೇನಿಲ್ವಾ? ಹಾಗಾದರೆ ಸಾಮಾನ್ಯವಾಗಿ ನಾವೇನಾದರೂ ಕುಟುಂಬದಲ್ಲಿ ಏನಾದರೂ ಆಲ್ರೆಡಿ ತೊಂದರೆ ಇದೆ ಅಂತ ಗೊತ್ತಾರೆ, ಒಂದು ಪೆಡಿಗ್ರಿ ಅಥವಾ ವಂಶಾವಳಿನ ನಾವು ನೋಡಿದಾಗ ಗೊತ್ತಾಗುತ್ತೆ, ಏನೋ ಒಂದು ಸ್ವಲ್ಪ ತೊಂದರೆ ಇದೆ ಕುಟುಂಬದಲ್ಲಿ ಅಂತ ನೋಡಿದಾಗ ಅಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅದು. ಆಮೇಲೆ ತಾಯಿ ವಯಸ್ಸು ಜಾಸ್ತಿ ಆಗಿರುತ್ತಲ್ಲ, ಅದು ಇನ್ನೊಂದು ರಿಸ್ಕ್ ಫ್ಯಾಕ್ಟರು. ಅದೇ ರೀತಿ ನಮಗೆ ಗೊತ್ತಿಲ್ಲದಂಗೆ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಮೆಡಿಕೇಷನ್ಗಳು ಮಾಡ್ಕೊಂಬಿಟ್ಟಿರ್ತೀವಿ. ಏನೋ ಒಂದು ಗ್ಯಾಸ್ಟ್ರೈಟಿಸು ಸಿಕ್ಕಾಬಟ್ಟೆ ಆಗೋಯ್ತು, ಅದಕ್ಕೇನೋ ಒಂದಷ್ಟು ಮೆಡಿಸಿನ್ ಕೊಟ್ಟಿರ್ತಾರೆ. ಫುಡ್ ಪಾಯ್ಸನ್ ಆಯಿತು, ಒಂದಷ್ಟು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೆ. ಅಥವಾ ಯಾವುದೋ ಒಂದು ಕಾಯಿಲೆ ಇದೆ, ಕಂಟಿನ್ಯೂಸ್ ಮೆಡಿಕೇಷನು, ಏನೋ ಆಕ್ಸಿಡೆಂಟ್ ಆಯಿತು, ತುಂಬ ಪಂಪ್ ಮಾಡಿಬಿಟ್ಟಿರ್ತಾರೆ ನಮಗೆ ಆ್ಯಂಟಿಬಯೋಟಿಕ್ಸ್ಗಳು, ಇನ್ಫೆಕ್ಷನ್ ಆಗಬಾರ್ದು ಅಂತ. ಇಂತಹ ಸಂದರ್ಭದಲ್ಲಿ ಅಥವಾ ಮೊದಲನೇ ಮಗು ಏನಾದರೂ ಆಲ್ರೆಡಿ ಬುದ್ಧಿಮಾಂದ್ಯತೆ, ಕೆಲವು ಫ್ಯಾಮಿಲಿಲಿ ನಿಜವಾಗ್ಲೂ ನಮ್ಮ ಒಂದು ಸಮಾಜದಲ್ಲಿ ನಮ್ಮ ಜನಕ್ಕೆ ಇದ್ರ ಬಗ್ಗೆ ಅರಿವೇ ಇಲ್ಲ. ಮೊದಲನೇ ಮಗು ಅಬ್ನಾರ್ಮಲ್ಲು, ಬುದ್ಧಿಮಾಂದ್ಯತೆ ಮಗು. ಎರಡನೇದು ಅಬ್ನಾರ್ಮಲ್ ಇರುತ್ತೆ. 3ನೇ ಪ್ರೆಗ್ನೆನ್ಸಿಲೂ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಮೊದಲನೇದು ಆಗೋಗಿದೆ, ಎರಡನೇದಕ್ಕೆ ಅವರು ಪ್ರಿಕಾಷನ್ ತಗೋಬೋದಾಗಿತ್ತು. ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಇದೆ, ಅದು ಬ್ಯೂಟಿಫುಲ್ ಆಗಿ ಅದನ್ನು ನಾವು ಕಂಡುಹಿಡಿಬೋದು, ಆ ಮಗು ಆರೋಗ್ಯವಾಗಿದೆಯೋ ಇಲ್ವೋ ಅಂತ. ಆದರೆ ಯಾರು ಹೇಳಿರಲ್ಲ ಅವ್ರಿಗೆ. ಬಟ್ ಅದು ಎಲ್ಲ ಕಡೆ ಸೌಲಭ್ಯ ಇದೆ. ಈಗ ನಿಮ್ಮ ಬೆಂಗಳೂರಿನಲ್ಲೇ ಬೇಕಾದಷ್ಟು, ಈಗ ಸೆಂಟ್ ಜಾನ್ಸ್ ಇಲ್ಲ ಇಲ್ಲ, ಅಲ್ಲಿ ಮಾಡೋಕ್ಕಾಗಲ್ಲ. ತುಂಬ ಸೂಕ್ಷ್ಮವಾದ ಒಂದು ಪ್ರಕ್ರಿಯೆ ಇದು. ಅಂದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಅದು ಕೆಲವೊಂದು ಸೆಂಟರ್ಸ್ ಇರುತ್ತೆ, ಅಲ್ಲಿ ಜೆನೆಟಿಕ್ಸ್ ಒಂದು ಕೌನ್ಸಿಲಿಂಗು, ಡಾಕ್ಟರ್ಸು. ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಇದು ಸೆಂಟ್ ಜಾನ್ಸ್ ಅಲ್ಲಿ ಇದೆ. ಸುಮಾರು ಈಗ ಪ್ರೈವೇಟ್ ಹಾಸ್ಪಿಟಲ್ಗಳೆಲ್ಲ ಇದೆ, ಎಲ್ಲ ಕಡೆನೂ ಇದೆ, ದೊಡ್ಡ ದೊಡ್ಡ ಒಂದು ನಗರ ಪ್ರದೇಶಗಳಲ್ಲಿ. ನಮ್ಮ ವಿಡಿಯೋಗಳನ್ನ ಈಗ ಎಲ್ಲ ಕಡೆಯಿಂದ ನೋಡ್ತಾರೆ. ನಾವು ಬೆಂಗಳೂರು ಅಷ್ಟೇ ಹೇಳಕ್ಕಾಗಲ್ವಲ್ಲ, ಹಿಂಗಾಗಿ ಈಗ ಹುಮನಾಬಾದಲ್ಲೂ ನೋಡ್ಬೋದು, ಚಾಮರಾಜಪೇಟೆಲ್ ನೋಡ್ಬೋದು. ಅವ್ರು ಏನ್ ಮಾಡ್ಬೋದು ಅಂದ್ರೆ, ಸರ್ ಒಂದು ಕೆಲಸ ಮಾಡ್ಬೋದು ಅವರು. ಈಗ ವಯಸ್ಸು ಜಾಸ್ತಿ ಆಗಿದೆ, ಇಲ್ಲಿ ಪ್ರಾಬ್ಲಮ್ ಏನಾಗೋದು ಅಂದ್ರೆ ಹೆಂಗಸರು ಅವ್ರ ವಯಸ್ಸನ್ನೇ ಹೇಳಲ್ಲ. ಈಗ ತುಂಬ ಸಲ ನನಗಾಗಿದೆ, ಏಕೆಂದರೆ ನಾನು ಇದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ನಾನು ಒಂದು ವಯಸ್ಸು ಯಾಕೆ ಕರೆಕ್ಟಾಗಿ ಹೇಳಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರಾ? ಅಂದರೆ ಅದು ಒನ್ ಆಫ್ ದ ಮೆಟರ್ನಲ್ ಏಜ್ ಅಂತಲೇ ನಾನು ತಗೊಂಡಿದ್ದೆ. ಇಲ್ಲೇನಂದರೆ ಡಾಕ್ಟರ್ ಹತ್ರ, ಲಾಯರ್ ಹತ್ರ ಏನು ಮುಚ್ಚಿಡಬಾರ್ದು ಅಂತ ಹೇಳ್ತಾರಲ್ವಾಗ, ಅದೇ ಹಾಗಾಗಿ ಬೇರೆಯವ್ರ ಹತ್ರ ನೀವು ವಯಸ್ಸು ಹೇಳ್ಬೇಡಿಪ್ಪ, ಆದರೆ ಡಾಕ್ಟರ್ ಹತ್ರ ಹೇಳ್ಬೇಕು. ಅಲ್ಲಿ ಏನಾಗುತ್ತೆ ಅಂದರೆ ಡಾಕ್ಟರ್ ಹತ್ರ ಬಂದಾಗ ಅವ್ರಿಗೆ 35 ವರ್ಷ ಆಗಿರುತ್ತೆ, 25 ಅಂತಾರೆ. ಡಾಕ್ಟರ್ ಹತ್ರ ಹೆಂಗಸ್ರೆ ಅವ್ರ ವಯಸ್ಸೇ ಹೇಳೋದಿಲ್ಲ. ಅಲ್ಲ, ಸರ್ಟಿಫಿಕೇಟ್ ಅಂದ್ರೆ ನಾನು ಹೇಳ್ತಿರೋದು ಹಳ್ಳಿಗಳಲ್ಲಿ. ಈಗ ನಮಗೆ ಒಂದು ಪಟ್ಟಣ ಪ್ರದೇಶದಲ್ಲಿ ಏನೋ ಒಂದು ಗೊತ್ತಾಗುತ್ತೆ ಅನ್ನೋ ಒಂದು ಇದ್ರಲ್ಲಿ ಹೇಳ್ತಾರೆ. ಈ ಹಳ್ಳಿಗಳಲ್ಲಿ ನೀವು ಹಳ್ಳಿ ಹೆಂಗಸರ ವಯಸ್ಸು ಕೇಳಿ ಅವ್ರಿಗೆ 20ರ ಮೇಲೆ ಹೋಗೋದೇ ಇಲ್ಲ ಅವರು.
ಇಲ್ಲ, ಏಕೆಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಹಳಷ್ಟು ಜನದ ಹತ್ರ ನಾನು ಮಕ್ಕಳಿದ್ದಾರಲ್ಲ ಡೌನ್ ಸಿಂಡ್ರೋಮ್ ಮಕ್ಕಳು, ಅವ್ರ ತಾಯಿನ ಇಂಟರ್ವ್ಯೂ ಮಾಡಿದಾಗ ಯಾವ ಹೆಂಗಸದು 20 ಮೇಲೆ ವಯಸ್ಸು ಹೋಗ್ತಾನೆ ಇಲ್ಲ. ಅಂದರೆ ಗೊತ್ತಾಗುತ್ತೆ ನಮಗೆ ಅವ್ರಿಗೆ ಏಜ್ ಆಗಿದೆ ಅಂತ. ಅಂದರೆ ಇಲ್ಲಿ ಅವರು ಪಟ್ಟಣ ಪ್ರದೇಶದಲ್ಲದೆ ಹೋದರೆ ಹಳ್ಳಿಗಳಲ್ಲಿ ಏನು ಮಾಡಬೇಕು ಅಂದರೆ ಅವ್ರು ಡಾಕ್ಟ್ರ್ ಹತ್ರ ಹೇಳ್ಬೇಕು, ನಂದು ವಯಸ್ಸು ಇಷ್ಟು, ಮೊದಲನೇ ಮಗು ಹಿಂಗೆ ನನಗೆ ಗರ್ಭಪಾತ ಆಗಿತ್ತು, ಅಥವಾ ಮೊದಲನೇಗೆ ನನಗೆ ಒಂದು ಗರ್ಭಪಾತ ಅಥವಾ ಹುಟ್ಟಿರೋ ಮಗು ಸತ್ತೋಗಿತ್ತು, ಈ ಥರದ್ದು ಏನೆಲ್ಲ ಇರುತ್ತೆ ಅದನ್ನು ನಾವು ಫ್ಯಾಮಿಲಿ ಹಿಸ್ಟ್ರಿ, ಮೆಡಿಕಲ್ ಹಿಸ್ಟ್ರಿ, ರಿಪ್ರೊಡಕ್ಟಿವ್ ಹಿಸ್ಟ್ರಿ ಅಂತ ಕರಿತೀವಿ. ಇದನ್ನು ಹೇಳ್ಬೇಕು ನಾವು, ಆವಾಗಲೇ ಡಾಕ್ಟ್ರಿಗೆ ಗೊತ್ತಾಗೋದು, ಈಗ ಮೊದಲನೇ ಮಗು ಈ ಥರ ಆಗಿತ್ತು ಅಂದರೆ 2ನೇದಕ್ಕೆ ರಿಸ್ಕ್ ಇದೆ. ಈಗ ನಾವು ಹೇಳಲಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಆ ಸ್ಯಾಂಪಲ್ನ ಕಳಿಸ್ತಾರೆ. ಅವರೇನು ಬೆಂಗಳೂರಿಗೆ ಬರಬೇಕಾಗಿಲ್ಲ, ರಿಸ್ಕ್ ಇದೆ ಅಂತಂದರೆ ಗೊತ್ತಾಗುತ್ತೆ ಅವ್ರಿಗೆ. ಅವಾಗ ಏನು ಮಾಡ್ತಾರೆ ಅವರು, ಇಲ್ಲ ಹೋಗಿ ಅಂತ ಹೇಳ್ತಾರೆ. ಈಗ ಅದರಲ್ಲಿ ಬೇಕಾದಷ್ಟು ಥರದ ಟೆಸ್ಟ್ಗಳಿದೆ. ಪ್ರೀನೇಟಲ್ ಡಯಾಗ್ನೋಸಿಸ್ ಅಂತ ಕರಿತೀವಿ ನಾವು. ಫಸ್ಟ್ ಟ್ರೈಮಿಸ್ಟರ್ ಮೊದಲು 3 ತಿಂಗಳು, ಅಥವಾ 2ನೇ ಟ್ರೈಮಿಸ್ಟರ್ನ ಮೊದಲು ಅಂದರೆ 4ನೇ ತಿಂಗಳಲ್ಲಿ ಮಾಡೋ ಅಂಥದ್ದು ಕೆಲವಿದೆ. ಅದರಲ್ಲಿ ಆಮ್ನಿಯೋಸಿಂಟಸಿಸು, ಕೊರಿಯನಿಕ್ ವಿಲೈ ಸ್ಯಾಂಪ್ಲಿಂಗ್, ಕಾರ್ಡೋಸಿಂಟಸಿಸ್, ಆ ಥರದ್ದೆಲ್ಲ ಟೆಸ್ಟ್ ಇದೆ. ಈ ಆಮ್ನಿಯಾಟಿಕ್ ದ್ರವನ ತಗೊಂಡು ಅದರಲ್ಲಿರೋ ಜೀವಕೋಶದಿಂದ ವರ್ಣತಂತುಗಳನ್ನು ತಗೊಂಡು ಟೆಸ್ಟ್ ಮಾಡ್ತಾರೆ, DNA ಟೆಸ್ಟ್ ಮಾಡ್ತಾರೆ. ಇದು 100% ನಿಮಗೆ ಆ ಮಗು ಏನಿದೆ ಆ್ಯಸ್ ಸಚ್ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಪ್ರಾಬಬಿಲಿಟಿ ಇಷ್ಟು ಪರ್ಸೆಂಟೇಜು ಏನೂ ಇಲ್ಲ. ಮಗು ಆರೋಗ್ಯವಾಗಿದೆಯಾ ಇಲ್ವಾ, ಆಮೇಲೆ ಅವ್ರಿಗೆ ಬಿಟ್ಟಿದ್ದದು, ಅವರು ಅದನ್ನ ಉಳಿಸ್ಕೊಳ್ಳೋದು ಅಥವಾ ಇಲ್ಲ ಅನ್ನೋದು. ಹಾಗಾಗಿ ಈ ಥರದ್ದೆಲ್ಲ ಅವೈಲಬಲ್ ಇದೆ. ಆದರೆ ಡಾಕ್ಟ್ರ್ ಹತ್ರ ಮಾತಾಡಬೇಕು ಅವರು, ಇದು ಈ ಥರ ತೊಂದರೆ, ಈ ಥರ ಗರ್ಭಪಾತ ಆಗಿತ್ತು, ಇಲ್ಲ ಮೊದಲನೇ ಮಗು ಹುಟ್ಟಿದ್ದು ಸತ್ತೋಗಿತ್ತು, ಅಥವಾ ನನ್ನ ವಯಸ್ಸು ಜಾಸ್ತಿ ಆಗಿದೆ, ಇಲ್ಲ ನಾನು ಮೆಡಿಕೇಷನಲ್ಲಿದ್ದೀನಿ, ಇಲ್ಲ ನಮ್ಮ ಫ್ಯಾಮಿಲಿಲಿ ಈ ಥರ ತೊಂದರೆ ಇದೆ. ಇದೆಲ್ಲ ಹೇಳಿದಾಗ ಏನಾಗುತ್ತೆ ಅಂದರೆ ಡಾಕ್ಟ್ರಿಗೆ ಐಡಿಯಾ ಬರುತ್ತೆ, ಇದು ಸ್ವಲ್ಪ ರಿಸ್ಕ್ ಪ್ರೆಗ್ನೆನ್ಸಿ ಇದು, ಅಥವಾ ಕಂಟಿನ್ಯೂಸ್. ಈಗ ಡಯಾಬಿಟಿಕ್ ಇರ್ತಾರೆ ಎಷ್ಟೋ ಜನ, ಥೈರಾಯ್ಡ್ ತೊಂದರೆ ಇದ್ದಾಗ ಮಕ್ಕಳು ಮೆಂಟಲಿ ರಿಟಾರ್ಡೆಡ್ ಆಗುತ್ತೆ. ಅದು ನಾನು ಡಾಕ್ಟರ್ ಹತ್ರ ಹೇಳ್ಬೇಕಾಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ಮು, ಡಯಾಬಿಟಿಕ್ಕು, ತಾಯಿ ಡಯಾಬಿಟಿಕ್ ಆದರೆ ಮಕ್ಕಳು ಮೆಂಟಲಿ ರಿಟಾರ್ಡೆಡ್ ಆಗೋ ಸಾಧ್ಯತೆ ಇದೆ. ಥೈರಾಯ್ಡ್ ತೊಂದರೆ ಇದ್ದರೆ ಮೆಂಟಲಿ ರಿಟಾರ್ಡೆಡ್ ಆಗುವ ಸಾಧ್ಯತೆ ಇದೆ. ಅಂದರೆ ಪೂರ ಅಲ್ಲ, ಐಕ್ಯೂ ಕಮ್ಮಿ ಆಗ್ತಾ ಇರುತ್ತೆ. ಆಮೇಲೆ ನಾವು ಅನ್ಕೋಬೋದು, ಅಯ್ಯೋ ಮಗು ನಮ್ಮ ಮಕ್ಕಳು ಯಾಕೋ ವೀಕ್ ಇದ್ದಾರೆ, ಅವ್ರಿಗೆ ಅರ್ಥನೇ ಆಗಲ್ಲ ಅಂತ ಅನ್ಕೋಬೋದು. ಕಾರಣ ಅಂತ ನಾವು ಹುಡುಕ್ತಾ ಹೋದಾಗ ಅದು ಗೊತ್ತಾಗುತ್ತೆ. ಮೇಡಮ್, ಒಂದು ಈ ನೀವು ಮಗುವಿನ ಬಗ್ಗೆ ಹೇಳಿದ್ರಲ್ಲ, ಅಂದರೆ ಈಗ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಭಾರತೀಯರಲ್ಲೇ ಈಗ ನಮ್ಮ ಮಗು ಪ್ರೆಗ್ನೆಂಟ್ ಆಗಿದ್ದಾಳೆ ಹೆಣ್ಮಗಳು ಅಂದ ತಕ್ಷಣ ಆ ಮಗು ಜೊತೆಗೆ ಒಂದು ಸಂಬಂಧ ಅಲ್ಲೇ ಶುರು ಆಗ್ಬಿಡುತ್ತೆ ಫ್ಯಾಮಿಲಿದು. ನಮ್ಮ ಮಗು ಬರ್ತಾ ಇದೆ, ನಮ್ಮ ಅಳಿಯ ಬರ್ತಾ ಇದೆ, ನಮ್ಮ ಅದು ಬರ್ತಾ ಇದೆ, ನನ್ನ ಮಗ ಬರ್ತಾ ಇದೆ, ನನ್ನ ಮಗಳು ಬರ್ತಾ ಇದ್ದಾಳೆ ಅಂತೇಳಿ ಅವ್ರು ಯಾವುದೇ ಕಾರಣಕ್ಕೂ ಆ ಮಗುನ ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಅವ್ರ ಗರ್ಭಪಾತ ಆಗ್ಬಿಟ್ರೆ ಅವರು ಎಷ್ಟೋ ದುಃಖ ಪಡ್ತಾರೆ, ನಾನು ನೋಡಿದ್ದೀನಿ. ದೇ ಸಫರ್ ಅ ಲಾಟ್. ಈಗ ನೇಚರೇ ಅದನ್ನ ಮಾಡಿದೆ, ಬಿಕಾಸ್ ಅದು ಸರಿಯಾಗಿರ್ಲಿಲ್ಲ ಈ ಭೂಮಿಗೆ ಬರಕ್ಕೆ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡ್ಸಕ್ಕಾಗಲ್ಲ. ಎರಡನೇದು, ನೀವು ಪ್ರೀನೇಟಲ್ ಮಾಡಿದಾಗ ಕೂಡ ಏನೋ ಸಣ್ಣ ಸಮಸ್ಯೆ ಇದ್ದಂಗಿದೆ, ನೀವು ನೋಡಿ ಸ್ವಲ್ಪ ಕನ್ಸಿಡರ್ ಮಾಡಿದನ ನೀವು ಟರ್ಮಿನೇಟ್ ಮಾಡಬೇಕು ಅಂತ ಹೇಳಕ್ಕೆ ಆಗಲ್ಲ ಅವ್ರಿಗೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಈಗ ಗರ್ಭಪಾತ ಆಗುತ್ತಲ್ಲ, ಈಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ, ಈಗ ಮೊದಲೆಲ್ಲ ಈ ಹೆರಿಗೆ ಅಂತೆಲ್ಲ ಇದೆಯಲ್ಲ, ಈ ಗರ್ಭಿಣಿ ಆಗೋದು, ಹೆರಿಗೆ ತುಂಬ ನ್ಯಾಚುರಲ್, ವೆರಿ ನ್ಯಾಚುರಲ್ ಪ್ರಾಸೆಸ್. ಅದು ಪ್ರಾಣಿಗಳಲ್ಲಿ ನೀವು ನೋಡಿ, ಎಷ್ಟು ಈ ಹಸು ಎಲ್ಲ ಇರುತ್ತಲ್ಲ, ಅದು ಹೆರಿಗೆ ಆಗಿದ ತಕ್ಷಣ 1-2 ಗಂಟೆ ಹಂಗೆ ಸುಸ್ತಾಗಿರುತ್ತೆ. ನೀವು ಗಂಜಿ ಎಲ್ಲ ಕೊಟ್ಟರೆ ಆಮೇಲೆ ಎದ್ಬಿಡುತ್ತದು. ಎಲ್ಲ ಪ್ರಾಣಿಗಳಲ್ಲೂ ಅಷ್ಟೇ, ಸ್ವಲ್ಪ ಹೊತ್ತು. ಮನುಷ್ಯನಲ್ಲೂ ಅದೇ ಥರನೇ. ಆದರೆ ನಾವೇನು ಮಾಡಿದ್ದೀವಿ, ತುಂಬ ಸಫಿಸ್ಟಿಕೇಶನ್ ಮಾಡಿಬಿಟ್ಟಿದ್ದೀವಿ. ಹೆರಿಗೆ ಅನ್ನೋದು ಭಾಳ ದೊಡ್ಡ ಪ್ರೋಸೆಸ್, ನಾವೇ ಅದನ್ನು ಕ್ರಿಯೇಟ್ ಮಾಡಿರೋದು. ಸೊ ಅವರು ಯಾವಾಗಲೂ ಬೆಡ್ ರೆಸ್ಟಲ್ಲಿ ಇರ್ತಾರೆ, ಅವ್ರಿಗೆ ಎಲ್ಲ ಅಲ್ಲೇ ಕೊಡೋದು. ಅಯ್ಯೋ ಗರ್ಭಿಣಿ ಕೆಲಸ, ಮೊದಲೆಲ್ಲ ಕೆಲಸ ಎಷ್ಟು ಮಾಡಿಸ್ತಾ ಇದ್ರು, ಚೆನ್ನಾಗಿ ಹೆರಿಗೆ ಆಗಲಿ ಅಂತಾನೆ ಕೆಲಸ ಮಾಡಿಸೋರು. ಎದ್ದೇಳೋದು, ಕೂರೋದು, ಕೆಲವೊಂದು ಎಕ್ಸಸೈಸ್, ಅದು ನಿಮಗೆ ಪೆಲ್ವಿಕ್ ಆ ಒಂದು ಬೋನು ಎಕ್ಸ್ಪ್ಯಾನ್ಷನ್ ಆಗೋದು, ಆವಾಗ ಹೆರಿಗೆ ಚೆನ್ನಾಗಿ ಆಗ್ತಾ ಇತ್ತು. ಇಲ್ಲೇನಾಗುತ್ತೆ, ಈ ಗರ್ಭಪಾತ ಯಾವಾಗ ಆಗ್ತಾ ಇದೆ, ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರೊಜೆಸ್ಟ್ರಾನು ಹಾರ್ಮೋನ್ಗಳು ಕೊಟ್ಬಿಟ್ಟು ಬೆಡ್ ರೆಸ್ಟ್. ಈಗ ಅವ್ರಿಗೆ 2-3 ಗರ್ಭಪಾತ ಆಯ್ತಾ, ಕಾರಣ ಹುಡುಕ್ಬೇಕು, ಏನಕ್ಕೆ ಆಗ್ತಾ ಇದೆ ಗರ್ಭಪಾತ, ಅದು ಮಾಡೋದಿಲ್ಲ. ಅಯ್ಯೋ ಗರ್ಭಪಾತ ಆಗ್ತಿದೆ, ಬೆಡ್ ರೆಸ್ಟ್ ಮಾಡಿಬಿಡು. ಬೆಡ್ ರೆಸ್ಟ್ ಮಾಡಿ 9 ತಿಂಗಳು ಬೆಡ್ ರೆಸ್ಟ್ ಹೇಳ್ತಾರೆ. ಕೊನೆಗೇನಾಗುತ್ತೆ, ಮಗು ಹುಟ್ಟುತ್ತೆ, ಅದಕ್ಕೇನೋ ಒಂದು ನ್ಯೂನ್ಯತೆ ಇರುತ್ತೆ. ಅದೇನು ಗರ್ಭಪಾತ ಆಗ್ತಿದೆ ಅಂದರೆ ಆ ಮಗು ಚೆನ್ನಾಗಿಲ್ಲ, ಅದಕ್ಕೋಸ್ಕರ ಗರ್ಭಪಾತ ಆಗ್ತಾ ಇರ್ತದು. ಈಗ ನಾನು ನನ್ನ 2ನೇ ಮಗು ಗರ್ಭಿಣಿಯಾಗಿದ್ದಾಗ ನಂದು ರಿಸರ್ಚ್ ಎಲ್ಲ ಮಾಡ್ತಾ ಇದ್ದೆ. ನಾನು ಎಲ್ಲ ಓಡಾಡ್ತಿರೋದು ನೋಡಿ ಎಲ್ಲ ಅನ್ನೋರು, ಯಾಕೆ ಇಷ್ಟೊಂದು ಹಿಂಗೆ ಓಡಾಡ್ತೀರಾ ಅಂತ. ನನಗೆ ಧೈರ್ಯ ಏನಂದರೆ, ಗಟ್ಟಿ ಪಿಂಡ ಆದರೆ ಇರುತ್ತೆ, ಇಲ್ಲ ಅಂದರೆ ಹೋಗುತ್ತೆ ಅಲ್ಲ. ಅಂದರೆ ಗಟ್ಟಿ ಇದ್ದರೆ ಅದು ಆರೋಗ್ಯವಂತವಾಗಿ ಇರುತ್ತೆ, ತಡ್ಕೋಬೇಕದು ಅದನ್ನು, ಇಲ್ಲ ಅಂದರೆ ಹೋಗುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಮೊನ್ನೆ ನಾನು ಒಂದು ಕಡೆ ನೋಡ್ತಾ ಇದ್ದೆ, ಈ ಜಿರಾಫೆ ಮಗು ಏನು ಹಾಕುತ್ತಲ್ಲ, ಅದು 4 ಫೀಟಿಂದ ಅದು ಕೆಳಗಡೆ ಬೀಳುತ್ತಂಥದ್ದು. ಓಕೆ, ಬಿದ್ದದು ಹಿಂಗೆ ಬಿದ್ದು ಮಲ್ಕೊಳ್ಳುತ್ತದೆ, ಅಂದರೆ ಕೆಳಗಡೆ ಭೂಮಿ ಮೇಲೆ ಬಿದ್ದಿರುತ್ತೆ. ಆಮೇಲೆ ಜಿರಾಫ್, ಅದಕ್ಕೆ ತಾಯಿ ಜಿರಾಫ್ ಅದನ್ನು ಒದಿಯುತ್ತೆ. ಒದ್ದ ಮೇಲೆ 1-2 ಸಲ ಒದ್ದ ತಕ್ಷಣ ಅದು ತಡವರ್ಸ್ಕೊಂಡು ಎದ್ದು ನಿಂತ್ಕೊಳ್ಳುತ್ತೆ.
ಆಮೇಲೆ ಅದು ಮೂವ್ಮೆಂಟ್ ಮಾಡಕ್ಕೆ ಶುರು. ಯಾಕೆಂದರೆ ನೀವು ಮಲ್ಕೊಳಕ್ಕೆ ನಿಮ್ಗೆ ಯು ಕ್ಯಾನಾಟ್ ಅಫೋರ್ಡ್ ದಟ್. ಯಾವುದೋ ಬಂದು ಪ್ರಾಣಿ ಅಟ್ಯಾಕ್ ಮಾಡ್ಬೋದು ನಿಮ್ಮನ್ನು. ಸೊ ಹಾಗೆ ಪ್ರಾಣಿಗಳಲ್ಲಿ ಅದೊಂದು ಸಿಸ್ಟಮ್ ಇದೆ, ತಾಯಿಗೆ ಮಗುನ ರೆಡಿ ಮಾಡಿಬಿಡುತ್ತೆ ಈ ಜಗತ್ತಿಗೆ ಬದುಕಕ್ಕೆ. ನಾವು ತುಂಬ ಅದಕ್ಕೆ ಸೊಫಿಸ್ಟಿಕೇಟೆಡ್ ಮಾಡಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ನಾವು ಕೆಲವೊಂದನ್ನು ಪೋಷಣೆ ಮಾಡೋದನ್ನ ಪ್ರಾಣಿಗಳಿಂದ ಕಲಿಬೇಕು. ಅವು ಎಷ್ಟು ಅಗ್ರೆಸಿವ್ ಆಗಿರುತ್ತೆ ಅಂದರೆ, ಈ ಬರ್ಡ್ಸ್ ಎಲ್ಲ ಇರುತ್ತಲ್ಲ, ಅದು ಫ್ಲೈ ಮಾಡೋವರೆಗೂ ಬಿಡೋದಿಲ್ಲ, ಅದು ಸಪೋರ್ಟ್ ಮಾಡಲ್ಲ, ಮಾಡಿಸುತ್ತದು. ಪ್ರಾಣಿಗಳಲ್ಲೂ ಅಷ್ಟೇ, ಅವು ಕಾಲ ಮೇಲೆ ಅವ್ನು ಇಲ್ಲವರೆಗೂ ತಾಯಿ ಅದನ್ನ ಬಿಡೋದೇ ಇಲ್ಲ. ನೀವು ಹೇಳ್ದಂಗೆ ಒದ್ದು ಅದನ್ನ ಹೆಲ್ಪೇ ಮಾಡಲ್ಲ. ಅದು ನಾನು ಇನ್ನೊಂದು ವಿಡಿಯೋ ನೋಡ್ತಾ ಇದ್ದೆ, ಒಂದು ಹಿಮಕರಡಿ ಅನ್ಸುತ್ತೆ, ಅದು ಹಿಮದ ಮೇಲೆ ಹೋಗಿ ಮೇಲೆ ಹೋಗುತ್ತೆ, ಮಗುವಿಗೆ ಹೋಗೋದೇ ಇಲ್ಲ ಮೇಲೆ. ಆಗ ಅದು ಮೇಲೆ ನಿಂತ್ಕೊಂಡು ನೋಡ್ತಾ ಇದೆ, ಅದು ಏನ್ ಸಪೋರ್ಟ್ ಮಾಡ್ತಾ ಇಲ್ಲ, ಅದು ಕಾಯ್ತಾ ಇದೆ ಅಷ್ಟೇ. ಇದು ಎಷ್ಟೋ ಕಷ್ಟಪಟ್ಟು ಮೇಲ್ ಕಡೆಗೂ ಹೋಗುತ್ತೆ. ಸೊ ಅದು ಪ್ರಾಣಿ ಪ್ರಪಂಚ. ಅಲ್ಲಿಂದನೇ ಸಮಸ್ಯೆನ ಹೇಗೆ ಎದುರಿಸಬೇಕು ಅಂತ ಅಲ್ಲಿಂದನೇ ಕಲಿಯುತ್ತದೆ. ಮೊದಲೆಲ್ಲ ನೋಡಿ, ಬಹಳಷ್ಟು ಮಕ್ಳು ಇರ್ತಿದ್ರು, 10 ಮಕ್ಕಳು 12 ಮಕ್ಕಳು, ಎಂತೆಂಥ ಸಮಸ್ಯೆಯನ್ನ ಎದುರಿಸಿ ಅವರು ಬದುಕಿ ಇದ್ ಮಾಡಿದ್ದಾರೆ. ಅವಾಗ ಏನಂದ್ರೆ ಅಷ್ಟೊಂದು ಪ್ಯಾಂಪರಿಂಗು, ಕಾನ್ಸಂಟ್ರೇಷನ್, ನೀನು ಊಟ ತಿನ್ನಲ್ಲ ಅಂದ್ರೆ ಬಾಯಿ ಬಿಡಿಸಿ ಇಡ ಅಂತವ್ರು ಯಾರು ಇರ್ಲಿಲ್ಲ. ಊಟ ಹಾಕೊಡೋರು ಅಷ್ಟೇ, ಬರ್ತಾರೆ ಅಷ್ಟೇ. ಆಮೇಲೆ ಆಟ ಆಡ್ಕೊಂಡು ಯಾವಾಗ ಮನೆಗೆ ಬರೋರು, ಯಾವಾಗ ಬಿಟ್ರು. ಆ ಮಕ್ಕಳಿಗೆ ಅವಾಗ ಎಲ್ಲಾದು ಪ್ರಪಂಚ ಗೊತ್ತಾಗುತ್ತೆ. ಸಮಸ್ಯೆ ಬಂದ್ರೆ ಅವರು ದೇ ಆರ್ ಸೆಲ್ಫ್ ಸಸ್ಟೈನ್ ಮಾಡ್ಕೊಂತಾರೆ. ಪ್ರತಿಯೊಂದು ಮಗು ಈ ಜಗತ್ತಿಗೆ ಬಂದಿದೆ ಅಂದ್ರೆ ಅದ್ರ ಹತ್ರ ಸಾಮರ್ಥ್ಯ ಇದೆ ಅಂತ. ಖಂಡಿತ ಆ ಸಾಮರ್ಥ್ಯನ ನಾವು ಅದ್ರ ಫುಲ್ ಪೊಟೆನ್ಶಿಯಲ್ ಯೂಸ್ ಮಾಡಕ್ಕೆ ಬಿಡಲ್ಲ. ನಾವು ಹೋಗಿ ಅದಕ್ಕೆ ಹಸಿವೆ ಆಗಿರಲ್ಲ ತಿನ್ನಿಸ್ತಾರೆ. ಹೌದು, ಅದು ಹಸಿವಾದ್ರೆ ಕೇಳುತ್ತೆ, ಮಗು ದೊಡ್ಡದಾಗಿರುತ್ತೆ, ಆದ್ರೂ ಟೈಮ್ ಆಯ್ತು ಅಂತ ತಿನ್ನಿಸ್ತಾರೆ. ಅಯ್ಯೋ, ಎಲ್ಲರೂ ನಮ್ಮನೇಲೂ ನೋಡಿದ್ದೀನಿ ನಾನು. ಸೊ ಹಿಂಗಾಗಿ ಐ ಅಂಡರ್ಸ್ಟ್ಯಾಂಡ್.